ಸಂಪುಟ ಪುನರಚನೆ ಬಗ್ಗೆ ಎಲ್ಲಾ ಕಡೆಗಳಲ್ಲೂ ಚರ್ಚೆ ಆಗ್ತಾ ಇದೆ. ಇನ್ನು ಸಂಪುಟಕ್ಕೆ ಮತ್ತೆ ಸೇರುವಂತಹ ಆಕಾಂಕ್ಷೆ ಹೊಂದಿರುವಂತಹ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಏನು ಹೇಳಿದ್ದಾರೆ ಅಂದ್ರೆ, ಯಾರಿಗೆ ಸಂಪುಟ ಪುನರಚನೆ ಅಧಿಕಾರ ಸಿಗುತ್ತೋ ಅವರೇ ಸಿಎಂ ಅಂತ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಇದು. ಸಿದ್ದರಾಮಯ್ಯಗೆ ಹೈಕಮಾಂಡ್ ಸಂಪುಟ ಪುನರ್ರಚನೆ ಅಧಿಕಾರ ಕೊಟ್ರೆ ಅವರೇ ಸಿಎಂ, ಸಿದ್ದರಾಮಯ್ಯಗೆ ಅಧಿಕಾರ ಕೊಡದೇ ಇದ್ರೆ ಮುಂದೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣಾ ಫಲಿತಾಂಶ ಬರೋ ತನಕ ಏನೂ ಆಗಲ್ಲ ಅಂತ ಕೂಡ ಹೇಳಿದ್ರು. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ವಿಚಾರ. ಇದು ನನ್ನ ಅಸೆಸ್ಮೆಂಟ್ ಅಂತ ನವೆಂಬರ್ ಕ್ರಾಂತಿಗೆ ಸಂಬಂಧಪಟ್ಟಂತೆ ಕೆ.ಎನ್. ರಾಜಣ್ಣ ಅವರು ಹೇಳಿದ್ದಾರೆ. ಈಗ ನೀವು ಕೊಟ್ಟಿರೋ ಒಂದು ಹೇಳಿಕೆ ಒಂದು ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ತಾ ಅಲ್ಲಿ ಅಂತ ಎಲ್ಲಿ ಈಗ ರಾಜಕೀಯದಲ್ಲಿ ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಗಲ್ಲ. ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡೋಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಹೈಕಮಾಂಡ್ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದಲ್ಲ. ಈಗಂತೂ ಬಿಹಾರ ಎಲೆಕ್ಷನ್ ವರೆಗೂ ಏನೋ ಸುಮ್ಮನೆ ಮತ್ತು ಕಾಂಗ್ರೆಸ್ ಅಲ್ಲಿ ಇಷ್ಟ ಆಗ್ತದೆ ಅಂತ ಮಾತಾಡ್ತೀವಿ. ಬಿಜೆಪಿನಲ್ಲೂ ಇದೆ, ಬಿಜೆಪಿನಲ್ಲೂ ಕೂಡ ಬದಲಾವಣೆಗಳು, ಮತ್ತೊಂದು ಅಲ್ಲಿ ಕೇಂದ್ರದಲ್ಲೂ ಕೂಡ ಮಂತ್ರಿಮಂಡಲ ರೀಶಫಲ್ ಮಾಡ್ತಾರೆ, ನಮ್ಮ ರಾಜ್ಯದಿಂದ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ, ಇರ್ತಕ್ಕಂಥವ್ರ ಬಗ್ಗೆ ಬೇರೆ ಬೇರೆ ತೀರ್ಮಾನಗಳು, ಅವ್ರಿಗೆ ಬೇರೆ ಜವಾಬ್ದಾರಿಗಳು ಕೊಡ್ತಾರೆ. ಈ ಥರ ಚರ್ಚೆಗಳು ಅಲ್ಲೂ ಇದ್ದಾವೆ. ಅದಕ್ಕೋಸ್ಕರ ಬಿಹಾರ ಚುನಾವಣೆ ಕಳೆದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತ್ಯಂತರಗಳು ಇಲ್ಲೂ ಅವರು ಎಲ್ಲ ಕಡೆನೂ ಆಗ್ತಕ್ಕಂಥ ಸಂಭವ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಈಗ ಸಂಪುಟ ಪುನರ್ರಚನೆ ಅಧಿಕಾರ ಸಾಮಾನ್ಯವಾಗಿ ಯಾರಿಗಿರುತ್ತೆ? ಮುಖ್ಯಮಂತ್ರಿಗಳಿಗಿರುತ್ತೆ. ಸೊ ಇವರು ಮುಂದಿನ ಮುಖ್ಯಮಂತ್ರಿ ಅವರೇ ಸಂಪುಟ ಪುನರ್ರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅಂದ್ರೆ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ, ಅಧಿಕಾರದ ಕೈಗಳು ಬದಲಾಗತ್ತೆ ಅನ್ನೋ ಸುಳಿವು ಕೊಡ್ತಾ ಇದ್ದಾರಾ, ಅಥವಾ ಇಲ್ಲ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನೋದನ್ನ ಹಿಂಗ್ ಫ್ರೇಸ್ ಮಾಡೋದಕ್ಕೆ, ಹಿಂಗೆ ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೆ ಮುಂದಾದ್ರ? ಏನೇನ್ ಮಾಹಿತಿಗಳಿದೆ? ಮಮತಾ, ಈಗಾಗಲೇ ಅಧಿಕಾರ ಸಂಪೂರ್ಣವಾಗಿರುವಂತದ್ದು ಸಂಪುಟ ಪುನರಚನೆ ಅಥವಾ ಹೊಸ ಸೇರ್ಪಡೆ ಆಗಲಿ ಅಂತವೆಲ್ಲ ಇರುವಂತದ್ದು ಸಿಎಂಗೆ ಇರುವಂತದ್ದು ಅಂತ ಒಂದು ಪರಮಾಧಿಕಾರ. ಆದ್ರೆ ಅದಕ್ಕೆ ಒಪ್ಪಿಗೆ ಕೊಡಬೇಕಾಗಿರುವಂತದ್ದು ಹೈಕಮಾಂಡ್. ಆದ್ರೆ ಹೈಕಮಾಂಡ್ ಸಂಪುಟ ಪುನರಚನೆಗೆ ಯಾರಿಗೆ ಒಪ್ಪಿಗೆ ಕೊಡುತ್ತೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೆ.ಎನ್. ರಾಜಣ್ಣ ಅವರು ಹೇಳಿರುವಂತ. ಅಂದ್ರೆ ಇದರ ಅರ್ಥ ಈಗಾಗಲೇ ನಮ್ಗೆ 3-4 ತಿಂಗಳ ಹಿಂದೆ ಸಂಪುಟ ಪುನರಚನೆ ಮಾಡ್ಲಿಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಎನ್ನುವುದನ್ನ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿರುವುದು. ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಪ್ಪಿಗೆ ಕೊಟ್ಟಿದ್ದೇ ಹೋದಾದ್ರೆ ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎನ್ನುವಂತ ಮಾತನ್ನ ಕೆ.ಎನ್. ರಾಜಣ್ಣ ಹೇಳಿರುವಂತದ್ದು. ಟೋಟಲಿ ಇಲ್ಲಿ ಅವರ ಒಟ್ಟು ಅರ್ಥ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಸಿಎಂ ಆಗಿ 5 ವರ್ಷ ಎನ್ನುವಂಥದ್ದನ್ನ ಅವರು ಹೇಳಿರುವಂತದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರಾಚನೆ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡದೇ ಇದ್ದಲ್ಲಿ ಯಾವುದೇ ರೀತಿಯ ಬೆಳವಣಿಗೆಗಳು ಆದ್ರೂ ಆಗ್ಬಹುದು, ರಾಜಕೀಯ ಸ್ಥಿತ್ಯಂತರಗಳು ಆದ್ರೂ ಆಗ್ಬಹುದು ಎನ್ನುವಂಥದ್ದನ್ನ ಏನು ರಾಜಣ್ಣನವರು ಸೂಚ್ಯವಾಗಿ ಹೇಳಿರುವಂತದ್ದು. ಅಂದ್ರೆ ಬಿಹಾರ ಎಲೆಕ್ಷನ್ ಆದ ನಂತರ ಎಲ್ಲಾ ರೀತಿಯ ನವೆಂಬರ್ ಕ್ರಾಂತಿ ಕೂಡ ನಡೀಬಹುದು ಎನ್ನುವಂತ ಸುಳಿವನ್ನು ಕೂಡ ಸೂಚ್ಯವಾಗಿ ರಾಜಣ್ಣನವರು ಕೊಟ್ಟಿರುವಂತದ್ದು. ಮಮತಾ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನೀವು ಕೊಟ್ಟಿರೋ ಒಂದು ಹೇಳಿಕೆ ಒಂದು ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ತಾ ಅಲ್ಲಿ ಅಂತ ಎಲ್ಲಿ ಈಗ ರಾಜಕೀಯದಲ್ಲಿ ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಗಲ್ಲ. ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡೋಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಹೈಕಮಾಂಡ್ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದಲ್ಲ. ಈಗಂತೂ ಬಿಹಾರ ಎಲೆಕ್ಷನ್ ವರೆಗೂ ಏನೋ ಸುಮ್ಮನೆ ಮತ್ತು ಕಾಂಗ್ರೆಸ್ ಅಲ್ಲಿ ಇಷ್ಟ ಆಗ್ತದೆ ಅಂತ ಮಾತಾಡ್ತೀವಿ. ಬಿಜೆಪಿನಲ್ಲೂ ಇದೆ, ಬಿಜೆಪಿನಲ್ಲೂ ಕೂಡ ಬದಲಾವಣೆಗಳು, ಮತ್ತೊಂದು
ಅಲ್ಲಿ ಕೇಂದ್ರದಲ್ಲೂ ಕೂಡ ಮಂತ್ರಿಮಂಡಲ ರೀಶಫಲ್ ಮಾಡ್ತಾರೆ, ನಮ್ಮ ರಾಜ್ಯದಿಂದ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ, ಇರ್ತಕ್ಕಂಥವ್ರ ಬಗ್ಗೆ ಬೇರೆ ಬೇರೆ ತೀರ್ಮಾನಗಳು, ಅವ್ರಿಗೆ ಬೇರೆ ಜವಾಬ್ದಾರಿಗಳು ಕೊಡ್ತಾರೆ. ಈ ಥರ ಚರ್ಚೆಗಳು ಅಲ್ಲೂ ಇದ್ದಾವೆ. ಅದಕ್ಕೋಸ್ಕರ ಬಿಹಾರ್ ಚುನಾವಣೆ ಕಳೆದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತ್ಯಂತರಗಳು ಇಲ್ಲೂ